ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ಶಿಗ್ಗಾಂವಿ ಬಂದ್ಗೆ ಹಿಂದೂ ಪರ ಸಂಘಟನೆಗಳು ಕರೆಯನ್ನ ಕೊಟ್ಟಿದ್ದಾವೆ. ಬೆಳಗ್ಗೆಯಿಂದಲೂ ಅಂಗಡಿ ಮುಂಗಟ್ಟು ತೆರೆಯದ ವ್ಯಾಪಾರಸ್ಥರು ಅಂದರೆ ಎಲ್ಲವೂ ಕೂಡ ಬಂದಿದೆ. ಯಾಕೆ ಬಂದು ಶಿಗ್ಗಾಂವಿಯ ದೇವಾಲಯದಲ್ಲಿ ಮೂತ್ರ ವಿಸರ್ಜನೆ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿಗ್ಗಾಂವಿ ಬಂದ್ಗೆ ಹಿಂದೂ ಪರ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಬೆಳಗ್ಗೆಯಿಂದಲೂ ಅಂಗಡಿ ಮುಂಗಟ್ಟು ಏನೂ ಇಲ್ಲ, ಓಪನ್ನೇ ಇಲ್ಲ. ಶಿಗ್ಗಾಂವಿ ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಬೆಂಬಲವನ್ನು ನೀಡಿದ್ದಾರೆ ಜನ. ಆದರೆ ಮುಸ್ಲಿಂ ವ್ಯಾಪಾರಿಗಳಿಂದ ಮಾತ್ರ ಅಂಗಡಿಗಳು ಓಪನ್ ಆಗಿದ್ದಾವೆ. ಬಂದ್ ತಡೆಯೋದಕ್ಕೆ ಹರಸಾಹಸವನ್ನ ಪಟ್ಟಿದ್ರು ಪೊಲೀಸ್ ಇಲಾಖೆಯವರು. ಹಿಂದೂ ಪರ ಸಂಘಟನೆಗೆ ನೋಟಿಸ್ ಕೊಟ್ಟಿತ್ತು ಪೊಲೀಸ್ ಇಲಾಖೆ. ಆದರೂ ಕೂಡ ಬಂದ್ಗೆ ಬೆಂಬಲವನ್ನ ನೀಡಿದ್ದಾರೆ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ. ಅವ್ರಿಗೇನು ಯಾರು ಬಂದ್ ಮಾಡಿ ಅಂತ ಹೇಳಿದ್ರು. ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಲ್ಲಿ ಭಾರಿ ಪೊಲೀಸ್ ಭದ್ರತೆ ಇದೆ. ಶಿಗ್ಗಾಂವಿಯ ದೇವಾಲಯದಲ್ಲಿ ಮೂತ್ರ ವಿಸರ್ಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿಗ್ಗಾಂವಿ ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಆ ಮುಖೇನ ಬಂದ್ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರು ಭಾಳ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅಲ್ಲಿನ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡಿಲ್ಲ ಸ್ವಯಂ ಪ್ರೇರಿತವಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಾವೇರಿಯ ರಿಪೋರ್ಟರ್ ರಮೇಶ್ ಒಂದು ವಾಕ್ತುರು ನಡೆಸಿದ್ದಾರೆ. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಕಳೆದ 5 ದಿನಗಳ ಹಿಂದೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಪಟ್ಟಣದಲ್ಲಿ ಒಂದು ಹೇಯ ಕೃತ್ಯ ನಡೆದಿರುವಂಥದ್ದು. ಅದು ಏನಂತಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥ ಅನ್ಯಕೋಮಿನ ಮೊಹಮ್ಮದ್ ಅನ್ನುವಂತಹ ಏನು ವ್ಯಕ್ತಿಯ ಒಂದು ನಡೆಗೆ ಈಗಾಗಲೇ ವ್ಯಾಪಕವಾಗಿರ್ತಕ್ಕಂಥ ಆಕ್ರೋಶ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಶಿಗ್ಗಾಂವಿ ಪಟ್ಟಣವನ್ನು ಬಂದ್ ಮಾಡೋದಕ್ಕೆ ಹಿಂದೂ ಪರ ಸಂಘಟನೆಯವರು ಈಗ ಕರೆಯನ್ನು ಕೊಟ್ಟಿದ್ದರು. ಈಗ ಭಾಗಶಃ ಈಗ 90ರಷ್ಟು ಈಗ ಆ ಒಂದು ಬಂದ್ಗೆ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಶಿಗ್ಗಾಂವಿಯಲ್ಲಿರ್ತಕ್ಕಂಥ ಏನೆಲ್ಲ ಸಾರ್ವಜನಿಕರೇನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಬಂದ್ಗೆ ಬೆಂಬಲವನ್ನು ಕೊಟ್ಟು ಈಗಾಗಲೇ ಬೀದಿಗೆ ಇಳಿದಿರುವಂಥದ್ದು. ನೀವು ಅಲ್ಲಿ ಎಲ್ಲವೂ ಕೂಡ ಅಂಗಡಿಗಳನ್ನು ನೋಡ್ತಾ ಇರ್ಬೋದು. ಪ್ರತಿಯೊಂದು ಅಂಗಡಿಯೂ ಕೂಡ ಏನಂತಂದರೆ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಏನು ಉದ್ಯಮಿಗಳಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪೊಲೀಸರು ಕೂಡ ಈಗಾಗಲೇ ಇರುವಂಥದ್ದು. ಎಲ್ಲವೂ ಕೂಡ ಬಿಗಿ ಬಂದೋಬಸ್ತನ್ನು ಈಗಾಗಲೇ ಮಾಡಿರುವಂಥದ್ದು. ಅಂದರೆ ಈಗಾಗಲೇ ಯಾವುದೇ ಕಾರಣಕ್ಕೂ ಈ ಒಂದು ಬಂದ್ ನಡೆಯದಂತೆ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಏನು ಶಾಸಕರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಎಲ್ಲವೂ ಕೂಡ ಎಲ್ಲ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿತ್ತು. ಆದರೆ ಈಗ ಅದಕ್ಕೆ ಸೆಡ್ಡು ಹೊಡೆದು ಸಾರ್ವಜನಿಕರು ಈಗ ಬಂದ್ಗೆ ಈಗಾಗಲೇ ಬೆಂಬಲವನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಇದೊಂದು ಶಕ್ತಿಯ ಒಂದು ಕೇಂದ್ರವಾಗಿ ಆಗ್ತಾ ಇದೆಯಾ ಅನ್ನುವಂಥದ್ದನ್ನು ಈಗ ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಹಿಂದೂ ಪರ ಸಂಘಟನೆಯವರು ಮತ್ತು ನೀವೆಲ್ಲರೂ ಕೂಡ ಕರೆಯನ್ನು ಕೊಟ್ಟಿದ್ರಿ. ಆದರೆ ಆ ಒಂದು ಬಂದ್ಗೆ ಪೊಲೀಸ್ ಇಲಾಖೆ ತುಕಾರಾಮ್ ಒಪ್ಪಿರಲಿಲ್ಲ. ಈಗ ಸಾರ್ವಜನಿಕರೇ ಬಂಧನ ಮಾಡಿದ್ದಾರೆ. ಏನು ಹೇಳ್ತೀರಿ ಇದಕ್ಕೆ? ಈಗ ಹಿಂದೂ ಧಾರ್ಮಿಕ ಹಬ್ಬಗಳ ಪವಿತ್ರವಾದ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅನ್ಯಕೋಮಿನ ವ್ಯಕ್ತಿ ಮೂತ್ರ ವಿಸರ್ಜನೆಯನ್ನು ಮಾಡಿದ್ದ. ಎಲ್ಲ ಹಿಂದೂ ಪರ ಸಂಘಟನೆಗಳ ಬೆಂಬಲದೊಂದಿಗೆ ನಾವು ಅವರಿಗೆ ಬೆಂಬಲ ಕೊಟ್ಟಿದ್ವಿ. ಸ್ವಯಂ ಪ್ರೇರಿತವಾಗಿ ವ್ಯಾಪಾರಸ್ಥರು ನಮ್ಮ ಕೋಮಿನ ಒಂದು ಇದಕ್ಕೆ ಅವಮಾನ ಆಗಿದ್ದಕ್ಕೆ ಮೂತ್ರ ವಿಸರ್ಜನೆ ಮಾಡಿದ್ದಕ್ಕೆ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿದ್ದಾರೆ. ಆ ಬಂದು ಯಶಸ್ವಿಯಾಗಿದೆ. ಏನು ಹೇಳ್ತೀರಿ ಸರ್? ಧನ್ಯವಾದ. ಯಾವ ರೀತಿ ಅರ್ಪಿಸ್ತೀರಿ? ನಾವು ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಈ ಬಂದ್ಗೆ ಯಶಸ್ವಿಯಾಗಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಿಂದೂ ಸಂಘಟನೆ ಈ ಶಿಗ್ಗಾಂವಿ ಇದನ್ನು ನೋಡಿದರೆ ರಾಜ್ಯಾದ್ಯಂತ ಹಿಂದೂ ಸಂಘಟನೆ ಬಲಿಷ್ಠವಾಗುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು. ಸೊ ಹಾಗೆ ಏನಂತಂದರೆ ಅಲ್ಪಸಂಖ್ಯಾತ ಅಧ್ಯಕ್ಷರು ಕೂಡ ಇರುವಂಥದ್ದು ಅಂದರೆ ಶಿಗ್ಗಾಂವಿ ಪಟ್ಟಣದಲ್ಲಿ. ಸೊ ಅವ್ರು ನನ್ನ ಕೇಳ್ತಾ ಹೋಗ್ತೀನಿ. ಇವಾಗ ಏನಂತಂದರೆ ಅನ್ಯಕೋಮ ಅಂದರೆ ಮುಸ್ಲಿಂ ಸಮುದಾಯದ ವ್ಯಕ್ತಿ ಮೊಹಮ್ಮದ್ ಅನ್ನುವಂಥ ಈ ರೀತಿ ಕೃತ್ಯ ಮಾಡಿದ್ದ. ಸೊ ಇದನ್ನು ನೀವು ಯಾವ ರೀತಿ ಖಂಡಿಸ್ತೀರಿ? ಇವಾಗ ಬಂದ್ಗೆ ಈ ರೀತಿ ಬೆಂಬಲ ಕೊಟ್ಟಿದ್ದಾರೆ, ಏನು ಹೇಳ್ತೀರಿ ಇದಕ್ಕೆ? ಸರ್ ನೋಡಿ, ಸುಮಾರು 4 ದಿವಸದಿಂದ ನಡೆದಂಥ ಈ ಒಂದು ಘಟನೆ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಇದು ಯಾವುದೇ ಒಂದು ಸಮಾಜ ಆಗಲಿ ಒಂದು ಧಾರ್ಮಿಕ ಒಂದು ಇದಕ್ಕೆ ಒಪ್ಪುವಂಥದ್ದು ಅಲ್ಲ. ಇದು ನಮ್ಮ ಹೋರಾಟ ಇರೋದು ಒಬ್ಬ ವ್ಯಕ್ತಿ ವಿರುದ್ಧ. ಇದು ಯಾವುದೇ ಸಮಾಜದ ವಿರುದ್ಧವಾಗಿ ನಾವು ಮಾಡ್ತಾ ಇಲ್ಲ. ಇದಕ್ಕೆ ಸ್ವಯಂ ಪ್ರೇರಿತವಾಗಿ ನೀವು ನೋಡ್ತಿರ್ಬೋದು. ಇವತ್ತು ಸಿಟಿಯಲ್ಲಿ ಯಾವ ಅಂಗಡಿ ಸಹ ಅವರು ಬೆಂಬಲ ಕೊಟ್ಟಿದ್ರೆ ನಮಗೆ ಒಳ್ಳೆಯದಾಗ್ತಿತ್ತು. ಹಿಂದೂ ಪರ ಸಂಘಟನೆಗಳು ಎಲ್ಲ ಸೇರಿ ಇವತ್ತಿನ ದಿವಸ ಸ್ವಯಂ ಪ್ರೇರಿತವಾಗಿ ಈ ರೀತಿ ನಮಗೆ ಬೆಂಬಲ ಸೂಚಿಸಿದಾರಪ್ಪ ಅಂತಂದರೆ ನೀವೆಲ್ಲ ನೋಡ್ಬೋದು. ಇವತ್ತು ಸುಮಾರು ಒಂದು 50-60% ಮಾತ್ರ, ಒಂದು 10% ಮಾತ್ರ ಅಂಗಡಿಗಳು ತೆರೆದಿದ್ದಾವೆ. ನಮ್ಮ ಒಂದು ಪ್ರತಿಭಟನೆ ಹತ್ತಿಕ್ಕಲಿಕ್ಕೆ ಮತ್ತು ನಮ್ಮ ಬಂದ ಏನು ಹತ್ತಿಕ್ಕಲಿಕ್ಕೆ ಏನು ಷಡ್ಯಂತ್ರ ಮಾಡಿದ್ರು ಅದನ್ನೆಲ್ಲವನ್ನು ಹುಸಿಗೊಳಿಸಿ ಸಾರ್ವಜನಿಕರು ಈ ಬೆಂಬಲವನ್ನು ಕೊಟ್ಟಿದ್ದು ನಿಜಕ್ಕೂ ಕೂಡ ನಮಗೆ ಸಂತಸವನ್ನು ತಂದಿದೆ ಅನ್ನುವಂಥದ್ದನ್ನು ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ ಹುಣಸಿಮರ, ಗ್ಯಾರಂಟಿ ನ್ಯೂಸ್.